ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ನಿಮಗೆ ತೋತಾಪುರಿ ಮಾವಿನಕಾಯಿಂದ ಹಸಿ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿರೋ ಐಟಮ್ಸ್ ಎಲ್ಲ ತೋತಾಪುರಿ ಮಾವಿನಕಾಯಿ ಚಾಪ್ಡ್ ಇಂಟು ಪೀಸಸ್, ಇದು ರೆಡ್ ಚಿಲ್ಲಿ ಪೌಡರ್, ಇದು ಮತ್ತೆ ಬೆಲ್ಲ, ಇದು ಅರಿಶಿನ, ಇದು ಮೆಂತ್ಯ ಪುಡಿ, ಮತ್ತು ಇದು ಜಾಸ್ತಿ ತೆಂಗಿನಕಾಯಿ, ಪ್ಲಸ್ ಇದಕ್ಕೆ ಕಲ್ಲುಪ್ಪು ಸ್ವಲ್ಪ ಆ್ಯಡ್ ಮಾಡಬೇಕು. ಗ್ರೈಂಡ್ ಮಾಡಬೇಕಾದ್ರೆ ಒಂಚೂರು ನೀರು ಹಾಕಬಾರ್ದು. ನೋಡಿ ಫ್ರೆಂಡ್ಸ್, ಈಗ ಇದಕ್ಕೆ ಚಾಪ್ಡ್ ಮ್ಯಾಂಗೋಸು ಮಿಕ್ಸಿಗೆ ಹಾಕಿದ್ದೀನಿ. ಇದ್ರ ಜೊತೆ ತೆಂಗಿನಕಾಯಿ ಸೇರಿಸ್ತೀನಿ, ಮತ್ತು ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಮೆಂತ್ಯ ಪುಡಿ ಹಾಕಿದ್ರೆ ತುಂಬ ದಿನ ಬರುತ್ತೆ. ಸೊ ಮೆಂತ್ಯ ಪುಡಿ ಇದು, ಮತ್ತು ಬೆಲ್ಲ, ಆಮೇಲೆ ಚಿಲ್ಲಿ ಪೌಡರ್ ಖಾರಕ್ಕೆ ತಕ್ಕನಾಗೆ ನೀವು ಹಾಕೋಬೇಕು. ನಾನಿಲ್ಲಿ 1 ಸ್ಪೂನು, 1/4 ಸ್ಪೂನ್ ಬಳಸ್ತಾ ಇದ್ದೀನಿ. ಜೊತೆಗೆ ಇಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಡ್ರೈ ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ನೈಸ್ ಆಗೋ ತನಕ ಡ್ರೈ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಆಗಿದೆ. ಇನ್ನು ಸ್ವಲ್ಪ ಗ್ರೈಂಡಿಂಗ್ ಆದರೆ ಚೆನ್ನಾಗಿರುತ್ತೆ. ಜಸ್ಟ್ 1 more ರೌಂಡ್ ಅಷ್ಟೇ. ಈಗ ನೋಡಿ, ಈ ಥರ ಆಗಿದೆ ಚಟ್ನಿ. ತುಂಬಾ ಇದು ಸಾಫ್ಟ್ ಆಗಿಲ್ಲ, ತುಂಬಾ ಗ್ರ್ಯಾನ್ಯೂಲ್ಸ್ ಥರ ಇಲ್ಲ, ಬಟ್ ಚೆನ್ನಾಗಿದೆ. ನೋಡಿ, ಈ ಥರ ಆಗಿದೆ. ಇವಾಗ ಇದಕ್ಕೆ ಸಾಸಿವೆ, ಇಂಗು ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ಚಟ್ನಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಮೊದಲು ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಆಮೇಲೆ ಸ್ವಲ್ಪ ಸಾಸಿವೆ, ಇನ್ನೇನು ಸಿಡಿತದೆ ಅನ್ಬೇಕಾದ್ರೆ ನೀವು ಸ್ವಲ್ಪ ಹಿಂಗು ಆ್ಯಡ್ ಮಾಡ್ಬೋದು. ನೋಡಿ, ಚಟ್ಪಟ ಅಂತ ಇದೆ. ಇದನ್ನು ನಾನು ಆ ಚಟ್ನಿಗೆ ಹಾಕ್ತೀನಿ. ನೋಡಿ, ಇವಾಗ ಇದಕ್ಕೆ ಒಗ್ಗರಣೆ ಆಗಿದೆ. ಸಾಸಿವೆ ಮತ್ತು ಇಂಗು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಿ ಪ್ರಿಸರ್ವ್ ಮಾಡ್ಬೋದು. ಇದಕ್ಕೆ ಏನಕ್ಕೆ ತೆಂಗಿನಕಾಯಿ ಯೂಸ್ ಮಾಡ್ತೀವಿ ಅಂದರೆ, ಇದರಲ್ಲಿರೋ ಹುಳಿ ಎಲ್ಲ ತೆಂಗಿನಕಾಯಿ ಸ್ವಲ್ಪ ಹೀರ್ಕೊಳ್ಳುತ್ತೆ. ಅದರಿಂದ ತೆಂಗಿನಕಾಯಿ ಅಥವಾ ಒಣಕೊಬ್ಬರಿ ಯಾವ್ದು ಬೇಕಾದ್ರೂ ಹಾಕಿ ನೀವು ಯೂಸ್ ಮಾಡಿ ಈ ಥರ ರಾ ಚಟ್ನಿ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.